ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯನ್ನು ನೋಡೋಣ. ಕರ್ನಾಟಕ ಟಾಪ್ 9 ನಲ್ಲಿ ಲವ್ ಜಿಹಾದ್ಗೆ ಒಳಗಾಗಿದ್ದಾರೆ ಎನ್ನಲಾದ ಪುತ್ತೂರಿನ ಪಿಎಚ್ಡಿ ಅಧ್ಯಯನ ವಿದ್ಯಾರ್ಥಿನಿ ಚೈತ್ರಾ ಹೆಬ್ಬಾರ್ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವಿಸಿಟಿಂಗ್ ವೀಸಾದ ಮೂಲಕ ಕತಾರ್ಗೆ ಹೋಗಿರುವ ವಿಚಾರ ಬಯಲಾಗಿದೆ. ಚೈತ್ರಾ ಪ್ರಿಯಕರ ಶಾರುಖ್ನೇ ಆಕೆಯನ್ನ ಕತಾರ್ಗೆ ಕಳಿಸಿರೋ ಶಂಕೆ ಇದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಕನಕಗಿರಿ ಉತ್ಸವಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಸಚಿವ ಶಿವರಾಜ್ ತಂಗಡಗಿ, ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಜನಾರ್ದನ ರೆಡ್ಡಿ, ರಾಘವೇಂದ್ರ ಹಿಟ್ನಾಳ್ ಮತ್ತಿತರರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ಜರುಗಿದವು. ಮಂಡ್ಯ ಬೂದನೂರು ಉತ್ಸವಕ್ಕೆ ನಿನ್ನೆ ಅದ್ಧೂರಿ ಚಾಲನೆ ದೊರೆಯಿತು. ಐತಿಹಾಸಿಕ ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನದ ಆವರಣದಲ್ಲಿ ಸಚಿವ ಚಲುವರಾಯಸ್ವಾಮಿ ಉತ್ಸವಕ್ಕೆ ಚಾಲನೆ ನೀಡಿದರು. 2 ದಿನಗಳ ಉತ್ಸವ ಇದಾಗಿದ್ದು ಸಹಸ್ರಾರು ಜನ ಆಗಮಿಸಿದ್ದಾರೆ. ಕೋಲಾರದಲ್ಲಿ ಮಾವಿನ ಬೆಳೆಗೆ ಬಿಸಿಲಿನ ಹೊಡೆತ ತಟ್ಟಿದೆ. ಹೆಚ್ಚುತ್ತಾ ಇರುವಂತಹ ತಾಪಮಾನವೇ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ಬಿಸಿಲ ಝಳಕೆ ಮರದಲ್ಲೇ ಹೂವು ಒಣಗ್ತಾ ಇದೆ. ಜಿಲ್ಲೆಯಲ್ಲಿ ಸುಮಾರು 52,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗ್ತಾ ಇದೆ. ಆದರೆ ಭಾರೀ ಬಿಸಿಲಿನಿಂದ ಇನ್ನೂ ಮರಗಳು ಸರಿಯಾಗಿ ಚಿಗುರಿಲ್ಲ ಅಂತ ರೈತರು ಅಳಲು ತೋಡ್ಕೊಂಡಿದ್ದಾರೆ. ಕರಾವಳಿ ಜನರ ಆದಾಯದ ಮೂಲ ಮೀನುಗಾರಿಕೆ. ಅದ್ಯಾಕೋ ಈಗೀಗ ಕಡಲ ಮಕ್ಕಳು ಮತ್ಸ್ಯ ಭೇಟಿಗೆ ಸಮುದ್ರಕ್ಕೆ ಹೋದ್ರೆ ಬರಿಗೈನಲ್ಲಿ ವಾಪಸ್ಸಾಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅವೈಜ್ಞಾನಿಕ ಮೀನುಗಾರಿಕೆಯೇ ಇದಕ್ಕೆ ಕಾರಣ ಎನ್ನಲಾಗಿದೆ. ಮಳೆಗಾಲದ ಮೀನುಗಾರಿಕಾ ನಿಷೇಧದ ಅವಧಿಯ 3 ತಿಂಗಳ ಮೊದಲೇ ಹೆಚ್ಚಿನ ಬೋಟ್ಗಳು ಬಂದರಿನಲ್ಲಿ ಲಂಗರು ಹಾಕಿ ನಿಂತಿವೆ. ಮೆದುಳು ನಿಷ್ಕ್ರಿಯಗೊಂಡಿದ್ದ 11 ವರ್ಷದ ಬಾಲಕ ಸಾತ್ವಿಕ್ನ ಅಂಗಾಂಗಗಳನ್ನು ದಾನ ಮಾಡಿ ಪೋಷಕರು ನೋವಿನಲ್ಲೂ ಮಾನವೀಯತೆ ಮೆರೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಆಲೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಮೂಗು ಸಂಬಂಧಿತ ಶಸ್ತ್ರಚಿಕಿತ್ಸೆಗೆ ಒಳಗಾದ ಬಳಿಕ ಬಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಐಪಿಎಸ್ ಆಗಬೇಕೆಂಬ 13 ವರ್ಷದ ಬಾಲಕನ ಕನಸನ್ನ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಈಡೇರಿಸಿದ್ದಾರೆ. ಬಾಲಕ ಮೋಸಿನ್ ರಾಜ್ ಬಾಲ್ಯದಲ್ಲೇ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ. ಬೆಂಗಳೂರು ಪೊಲೀಸ್ ಪರಿಹಾರ ಸಂಸ್ಥೆ ಹಾಗೂ ಕಿದ್ವಾಯಿ ಸಹಯೋಗದಿಂದ 1 ದಿನದ ಪೊಲೀಸ್ ಅಧಿಕಾರಿ ಮಾಡಿ ಬಾಲಕನ ಐಪಿಎಸ್ ಕನಸು ಈಡೇರಿಸಲಾಗಿದೆ.